ಹಾಯ್ ಫ್ರೆಂಡ್ಸ್, ತುಂಬಾ ಜನರು ಕೇಳ್ತಾ ಇದ್ರಿ ಅಕ್ಕ ಯಾವ್ದಾದ್ರು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಂತ. ಸೊ ಫ್ರೆಶ್ ಪ್ರಿಂಟ್ಸ್ ಅಲ್ಲಿ ರೀಸೆಂಟ್ ಆಗಿ ಅಂದ್ರೆ ನಿನ್ನೆನೆ ಪೋಸ್ಟ್ ಗಳು ಬಿಟ್ಟಿದ್ದಾರೆ. ಸೊ ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಒಳ್ಳೆ ಕಂಪನಿ ಕೂಡ. ಸೊ ನೀವೇನಾದ್ರೂ 10ನೇ ಪಾಸ್ ಆಗಿದ್ದೀರಾ ಅಂತಂದ್ರೆ ಈ ಒಂದು ಫ್ರೆಶ್ ಪ್ರಿಂಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿ. ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮ್ಗೆ ಈ ತರ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡೋದಾದ್ರೆ ಫ್ರೆಶ್ ಪ್ರಿಂಟ್ಸ್ LLC ಕಂಪನಿ ಇದೆ. ಪೋಸ್ಟ್ ನೇಮ್ ಸೇಲ್ಸ್ ಸ್ಪೆಷಲಿಸ್ಟ್. ಒಂದಿಷ್ಟು ಸೇಲ್ಸ್ ನ ನೀವು ಮಾಡ್ಬೇಕಾಗತ್ತೆ ಅಂಡ್ ಇದು ನೀವು ಹೊರಗಡೆ ಆಫ್ಲೈನ್ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ. ಇದು ಪ್ಯೂರ್ಲಿ ರಿಮೋಟ್ ವರ್ಕ್ ಇರುತ್ತೆ, ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಕೆಲಸ. ಪೋಸ್ಟ್ಗಳು ಕೂಡ ಸಾಕಷ್ಟು ಪೋಸ್ಟ್ಗಳಿದಾವೆ. ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಅಂದಾಗ ಸ್ಪೆಸಿಫಿಕ್ ಆಗಿ ಇಷ್ಟೇ ಪೋಸ್ಟ್ ಅಂತ ಇಡಲ್ಲ. ನೀವು ಜಾಸ್ತಿ ಜನ ರೆಸ್ಪಾನ್ಸ್ ಬಂತು ಅಂತಂದ್ರೆ ಪೋಸ್ಟ್ಗಳು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಓಕೆನಾ? ನಾನು ಹೇಳ್ದೆ ಅಲ್ವಾ, ನೀವು 10th ಪಾಸ್ ಆಗಿದ್ದೀರಾ ಅಂತಂದ್ರೆ ಅಪ್ಲೈ ಮಾಡ್ಬೋದು. ಜೊತೆಗೆ 12th ಡಿಗ್ರಿ ಆರ್ ಈಕ್ವಿವ್ಯಾಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ಅ ಬೋರ್ಡ್ ಆರ್ ಯೂನಿವರ್ಸಿಟಿ. ಓಕೆ, ಸೊ ಮಿನಿಮಮ್ 10th ಕ್ವಾಲಿಫಿಕೇಶನ್ ಇರಬೇಕು ಅಂಡ್ ನೀವು ಫ್ರೆಶರ್ಸ್ ಇದ್ದೀರಾ ಅಂತಂದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಲೈಕ್ ಎಕ್ಸ್ಪೀರಿಯನ್ಸ್ ಎಷ್ಟೇ ವರ್ಷ ಇರಬೇಕು ಅಂತ ಏನು ಅವರು ಮೆನ್ಷನ್ ಮಾಡಿಲ್ಲ. ಅಂಡ್ ಇದೊಂದು ಟಾಪ್ 1 ಕಂಪನಿಯಲ್ಲಿ ಬರೋದ್ರಿಂದ, ಅಂದ್ರೆ ಟಾಪ್ 1 ಅಂತ ಇಲ್ಲ, ಟಾಪ್ ಅಲ್ಲಿ ಬರೋದ್ರಿಂದ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಲೈಕ್ SC/ST ಗೆ 5 ಇಯರ್ಸ್, OBC ಗೆ 3 ಇಯರ್ಸ್. ಅಂಡ್ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೆ ಏನ್ ಬೆನಿಫಿಟ್ಸ್ ಗಳು ಅಂತಂದ್ರೆ ಇಲ್ಲಿ ನೈಟ್ ಶಿಫ್ಟ್ ಅಲೌನ್ಸ್ ಕೂಡ ಇರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ, ರ್ಯಾಪಿಡ್ ಗ್ರೋತ್ ಅಪಾರ್ಚುನಿಟೀಸ್ ಇನ್ ಅ ಹೈ ಎನರ್ಜಿ ಅಂಡ್ ಸಪೋರ್ಟಿವ್ ಟೀಮ್. ಸೊ ಇದು ಆಲ್ ಇಂಡಿಯಾ ಜಾಬ್, ಮೇಲ್ ಅಂಡ್ ಫಿಮೇಲ್. ಆಲ್ ಇಂಡಿಯಾ ಜಾಬ್ ಅಂತಂದ್ರೆ ಯಾರು ಬೇಕಾದ್ರೂ ಇಂಡಿಯಾದಲ್ಲಿ ಇರೋರು ಅಪ್ಲೈ ಮಾಡ್ಬೋದು ಅಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂದ್ರೆ ಇಲ್ಲಿ ನಿಮ್ದು ಎಕ್ಸಾಮ್ ಅಂತ ಏನು ಇರಲ್ಲ. ನೀವು ಅಪ್ಲೈ ಮಾಡಿರ್ತೀರಲ್ವಾ, ಅಪ್ಲೈ ಮಾಡಿದ್ಮೇಲೆ ಜಸ್ಟ್ ನಿಮ್ಮ ಒಂದು ರೆಸ್ಯೂಮೆ ಎಲ್ಲ ಅವರು ಚೆಕ್ ಮಾಡ್ತಾರೆ. ಸೊ ರೆಸ್ಯೂಮೆ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ನೀವು ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ, ಬಿಕಾಸ್ ರೆಸ್ಯೂಮೆ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಸೊ ಐಶ್ವರ್ಯ ಮೇತ್ರೆ ರೆಸ್ಯೂಮೆ ಅಂತ ಸರ್ಚ್ ಮಾಡಿ. ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಹೇಗೆ ರೆಸ್ಯೂಮೆನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಕೊಟ್ಟಿದ್ದೀನಿ. ಒಂದ್ಸಲ ನೋಡ್ಕೊಂಡು ರೆಸ್ಯೂಮೆನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಿಮ್ ಹತ್ರ ಒಂದ್ ಚೆನ್ನಾಗಿರೋ ರೆಸ್ಯೂಮೆ ಇದೆ ಅಂತಂದ್ರೆ ನೀವು ಅದು ಕೂಡ ಅಪ್ಲೈ ಮಾಡ್ಬೋದು. ಬಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲಿ ರೆಸ್ಯೂಮೆ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಎಕ್ಸಾಮ್ ಏನಿರಲ್ಲ, ಜಸ್ಟ್ ಇಂಟರ್ವ್ಯೂ ತಗೊಳ್ತಾರೆ ನಿಮ್ದು. ಆಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಎಲ್ಲ ಆಯ್ತು ಅಂತಂದ್ರೆ ನಿಮ್ಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತಂದ್ರೆ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ ಅಂಡ್ ಎಜುಕೇಶನ್ ಸರ್ಟಿಫಿಕೇಟ್. ಲೈಕ್ ನೀವು 10th ಪಾಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ರೆ 10th, 12th ಮೇಲೆ 12th. ಸೊ ಯಾವ ಒಂದು ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅದರದೊಂದು ಸರ್ಟಿಫಿಕೇಟ್ ಇರಬೇಕು. ನೀವೇನಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ SC/ST ಅವ್ರದ್ದು ಒಂದು ಸರ್ಟಿಫಿಕೇಟ್ ಇರಬೇಕು, ಅಡ್ರೆಸ್ ಸರ್ಟಿಫಿಕೇಟ್ ಇರಬೇಕು ಮತ್ತೆ ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಇರಬೇಕು. ಓಕೆನಾ? ಸೊ ಇದು ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್, ನೀವು ನೋಡ್ಬೋದು. ಡ್ರೈವ್ ಸೇಲ್ಸ್ ಫಾರ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟಾರ್ಟ್ಅಪ್ಸ್ ಇನ್ ದ US ಅಂತ ಇದೆ. ಸೇಲ್ಸ್ ಸ್ಪೆಷಲಿಸ್ಟ್ ಗಾಗಿ ಇವಾಗ ಹೈರ್ ಮಾಡ್ತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದನ್ನ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಸ್ವಲ್ಪ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದ್ರೆ ಇಲ್ಲೇ ನಿಮ್ಗೆ ಸಿಗುತ್ತೆ. ಅಂಡ್ ಇಲ್ಲಿ ಲೊಕೇಶನ್ ಅಂಡ್ ಅವರ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. 8 AM to 5 PM EST ಅಲ್ಲಿ ಬರುತ್ತೆ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲಿ ನೋಡಿದ್ರೆ 6:30 PM ಇಂದ 3:30 AM ಇರುತ್ತೆ. ಇದು ನೈಟ್ ಶಿಫ್ಟ್. ಓಕೆ, ನೈಟ್ ಶಿಫ್ಟ್ ಗೋಸ್ಕರ ಇವಾಗ ಸೇಲ್ಸ್ ಅಸೋಸಿಯೇಟ್ ಗಾಗಿ ಹೈರ್ ಮಾಡ್ತಾ ಇರೋದು. ಓಕೆ, ಟೈಮ್ ಕೂಡ 6:30 to 3:30 ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅಂಡ್ ಎಸ್, ಇದು ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ತುಂಬಾ ಜನರು ಹೌಸ್ ವೈಫ್ ಅವರೆಲ್ಲ ಚಿಕ್ಕ ಮಕ್ಳು ಇರ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ನೀವು ಕಾಲೇಜ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಸೊ ಆರಾಮಾಗಿ ರಾತ್ರಿ ಟೈಮಲ್ಲಿ ನೀವು ಈ ಟೈಮ್ ನ ಯೂಸ್ ಮಾಡ್ಕೊಂಡು ಅರ್ನಿಂಗ್ ನ ಮಾಡಬಹುದು. ಸೊ ಹಿಂಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ ಹೋದಾಗ ಇಲ್ಲೇ ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ, ನೀವು ಅಪ್ಲೈ ಮಾಡಬಹುದು. ಇಲ್ಲ ಅಂತಂದ್ರೆ ಇಲ್ಲೇ ನಿಮ್ಗೆ ಅಪ್ಲೈ ಅಂತ ಆಪ್ಷನ್ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಬಹುದು. ಸೊ ಇಲ್ಲಿ ನೀವು ನೋಡಿ ನಿಮ್ಮ ಒಂದು ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್,
ನಿಮ್ಮ ಒಂದು ಇಮೇಲ್ ID, ಫೋನ್ ನಂಬರ್ ಮತ್ತೆ ರೆಸ್ಯೂಮೆ ನಿಮ್ದು ಎಲ್ಲಿದೆ ಗೂಗಲ್ ಡ್ರೈವ್ ಅಲ್ಲಿ ಇದ್ರೆ ಅಲ್ಲಿಂದ ಅಟ್ಯಾಚ್ ಮಾಡಿ, ಆ ಡ್ರಾಪ್ ಬಾಕ್ಸ್ ಅಲ್ಲಿ ಇದ್ರೆ ಅಟ್ಯಾಚ್ ಮಾಡಿ, ಎಲ್ಲಿ ನೀವು ನಿಮ್ಮ ರೆಸ್ಯೂಮೆನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಲ್ಲಿಂದ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ಅಟ್ಯಾಚ್ ಅಂತ ಇದ್ರೆ ನಿಮ್ಮ ಒಂದು ಗ್ಯಾಲರಿ ಇಮೇಲ್ ಐಡಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಸೊ ಇಲ್ಲಿಂದ ನೀವು ನಿಮ್ಮ ಒಂದು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಅಂಡ್ ಕವರ್ ಲೆಟರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇನ್ ಮ್ಯಾಂಡೇಟರಿ ಇಲ್ಲ ಕವರ್ ಲೆಟರ್, ಬಟ್ ಸ್ಟಿಲ್ ನಿಮ್ ಹತ್ರ ಇದ್ರೆ ನೀವು ಅಪ್ಲೈ ಮಾಡ್ಬೋದು. ಲೈಕ್ ಕವರ್ ಲೆಟರ್ ಅಲ್ಲಿ ನಿಮ್ದು ಏನೆಲ್ಲ ಸ್ಕಿಲ್ಸ್ ಗಳಿದಾವೆ ಅಂತ ನೀವು ಹಾಕಬಹುದು. ಲೈಕ್ ನನಗೆ ಈ ಜಾಬ್ ತುಂಬಾನೇ ಇಂಪಾರ್ಟೆಂಟ್, ನಾನು ಈ ಜಾಬ್ ಅಲ್ಲಿ ಬಂದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಗಳು ಸಿಗುತ್ತೆ ಬಿಕಾಸ್ ನನಗೆ ಈ ಎಲ್ಲಾ ನಾಲೆಜ್ ಗಳಿದಾವೆ. ಸೊ ಈ ತರ ಒಂದಿಷ್ಟು ಡೀಟೇಲ್ ನ ಇನ್ಫಾರ್ಮೇಶನ್ ನೀವು ನಿಮ್ಮ ಬಗ್ಗೆ ಕೊಟ್ಟಿರೋದ್ರಿಂದ ಅವರಿಗೆ ಸ್ವಲ್ಪ ಎಸ್ ಈ ಹುಡುಗ ಅಥವಾ ಹುಡುಗಿಯಲ್ಲಿ ಇದು ಟ್ಯಾಲೆಂಟ್ ಇದೆ ಅಂತ ಸ್ವಲ್ಪ ಬೇಗ ಚಾನ್ಸಸ್ ಇರುತ್ತೆ ನಿಮ್ಗೆ ಸೆಲೆಕ್ಟ್ ಆಗೋದನ್ನ ಅಷ್ಟೇ. ಓಕೆನಾ. ಅಂಡ್ ಲಿಂಕ್ಡ್ಇನ್ ಪ್ರೊಫೈಲ್, ನಿಮ್ ಹತ್ರ ಲಿಂಕ್ಡ್ಇನ್ ಪ್ರೊಫೈಲ್ ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಇಲ್ಲ. ಅಂಡ್ ಎಸ್ ನೀವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ಗೆನೆ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಲಿಂಕ್ಡ್ಇನ್ ಅಲ್ಲಿ ಒಂದ್ಸಲ ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ. ನೀವು ಒಂದ್ಸಲ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇಟ್ಟಿದ್ರಿ ಅಂತಂದ್ರೆ ಮುಗೀತು. ಏನೇ ಒಂದು ಜಾಬ್ಸ್ ಗಳು ಬಂದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತಂದ್ರೆ ಡೈರೆಕ್ಟ್ ಸೆಲೆಕ್ಟ್ ಮಾಡ್ತಾರೆ, ಅವರೇ ಕಾಲ್ ಮಾಡ್ತಾರೆ. ನೀವು ಈ ಒಂದು ಕಂಪನಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಬರ್ತೀರಾ ಅಂತ ಕೇಳ್ತಾರೆ, ಕಾಲ್ ಮಾಡ್ತಾರೆ. ಓಕೆನಾ. ಸೊ ಬೇಕು ಅಂತಂದ್ರೆ ಹೇಳಿ, ಲಿಂಕ್ಡ್ಇನ್ ಅಲ್ಲಿ ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ. ಅಂಡ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಹ್ಯಾವ್ ಯು ವರ್ಕ್ಡ್ ಇನ್ ಅ ನೈಟ್ ಶಿಫ್ಟ್ ಎನ್ವಿರಾನ್ಮೆಂಟ್ ಆರ್ ರೋಲ್ ಬಿಫೋರ್? ನೀವು ಮೊದಲು ಯಾವಾಗಾದ್ರೂ ನೈಟ್ ಶಿಫ್ಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮಾಡಿದ್ರೆ ಎಸ್ ಹಾಕಿ, ಇಲ್ಲ ಅಂತಂದ್ರೆ ನೋ ಹಾಕಿ. ಬೆಟರ್ ಎಸ್ ಅಂತಾನೆ ಹಾಕಿ. ವೈ? ಬಿಕಾಸ್ ಇದು ನೈಟ್ ಶಿಫ್ಟ್ ಜಾಬ್ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಎಸ್ ಅಂತ ಹಾಕಿದ್ರೆ. ನೆಕ್ಸ್ಟ್ ಇಲ್ಲಿ ಆರ್ ಯು ಕರೆಂಟ್ಲಿ ರೆಸಿಡಿಂಗ್ ಇನ್ ಇಂಡಿಯಾದಲ್ಲಿ ಇದ್ದೀರಾ? ಎಸ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಓಕೆನಾ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು, ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.